ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಪ್ಪ ವಿಶೇಷ ಅಂದರೆ, ನಾನು PWD ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೆ. ಮುಳಬಾಗಿಲಿನಲ್ಲಿ ಹಲವಾರು ಕಡೆ ಗುಂಡಿಗಳು, ಮಳೆ ಬಿದ್ದು ಗುಂಡಿಗಳು ತುಂಬ 1 ಅಡಿ 2 ಅಡಿ ಹಳ್ಳಗಳಿದ್ದಾಗ ಶಾಲಾ ವಾಹನಗಳು ಹಾಗೆ ಶಾಲಾ ವಿದ್ಯಾರ್ಥಿಗಳು, ಸೈಕಲಲ್ಲಿ ಓಡಾಡುವಂಥ ವಿದ್ಯಾರ್ಥಿಗಳು ತುಂಬ ತೊಂದರೆ ಆಗಿದ್ದು, ನಾನು ಗಮನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಾಗ ಕೂಡಲೇ ನಾನು 2 ದಿವಸ ಹಿಂದೆನೆ ಹೇಳಿದ್ದೆ, ಈ ತರ ಪ್ರಾಬ್ಲಮ್ ಆಗ್ತಿದೆ, ತನಕ ಒಂದು ಸಹಕಾರ ಮಾಡಬೇಕು ಅಂದಾಗ ಕೂಡಲೇ ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಕೂಡಲೇ ಅವರ ಕೆಲದಷ್ಟು ಮಟ್ಟಿಗೆ ಇವೆಲ್ಲನೂ ರೋಡ್ಗಳ ಹಳ್ಳಗಳಿಗೆ ಎಲ್ಲ ಒಂದು ತಾರನ ಹಾಕ್ತಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ, ದ್ವಿಚಕ್ರ ವಾಹನಗಳ ಪರವಾಗಿ, ಹಾಗೆ ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿನ ಪರವಾಗಿ ಎಲ್ಲ ಇಲ್ಲಿ ನಮ್ಮ ಸರ್ಕಾರಿ ಬಸ್ ನಿಲ್ದಾಣ, ಹಲವಾರು ವಾಹನಗಳು, ಬಸ್ಸುಗಳು ಓಡಾಡುವಂತ ರಸ್ತೆ ಇದು. ಆದ್ರಿಂದ ಈ ಒಂದು ಇವರಿಗೆಲ್ಲರಿಗೂ ಕೂಡ ಸವಲತ್ತು ಮಾಡಿಕೊಟ್ಟಿರುವಂತಹ ನಮ್ಮ PWD ಅಧಿಕಾರಿಗಳಿಗೆ ಹಾಗೂ ಎಲ್ಲರಿಗೂ ಕೂಡ ಈ ತಾರಾಗ್ತಾ ಇರುವಂತ ಎಲ್ಲ ಮ್ಯಾನೇಜ್ಮೆಂಟ್ ಇವರಿಗೆ, ಎಲ್ಲ ಸಿಬ್ಬಂದಿವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದ್ರೆ ಏನಾದ್ರೂ ಒಂದು ಮಗುಗೆ ಸೈಕಲ್ ಅಲ್ಲಿ ಓಡಾಡುವಂತ ವಿದ್ಯಾರ್ಥಿಗಳು ತುಂಬಾ ಯಾವ್ದು ಒಂದು ಸೈಕಲ್ ಅಲ್ಲಿ ಗುಂಡೇರು ಬಿದ್ದು ಏನಾದ್ರು ಅನಾಹುತ ಆದ್ರೆ ಇದಕ್ಕೆ ಯಾರು ಹೊಣೆ ಅಂತ ಹೇಳಿದಾಗ, ಇಲ್ಲ ಯಾರಿಗೂ ತೊಂದರೆ ಆಗೋದು ಬೇಡ, ನಮ್ಮ ಕಡೆಯಿಂದ ನಿಮ್ಗೆ ಸವಲತ್ತು ಮಾಡ್ಕೋತೀವಿ ಅಂತ ಕೂಡಲೇ ಏನಿದನ್ನ ಈ ತಾರನ ಹಾಕೋದ್ರ ಮುಖಾಂತರ ಅವ್ರ ಕಾರ್ಯಕ್ರಮವನ್ನ ಚಾಲನೆ ಮಾಡಿದ್ದಾರೆ, ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ತಾಲೂಕಿನ ಸಾರ್ವಜನಿಕರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.